ಮಹಾತ್ಮ ಗಾಂಧೀಜಿಯ ಬಗ್ಗೆ ನೀವು ತಿಳಿದಿರದ 10 ಸಂಗತಿಗಳು ಇಲ್ಲಿವೆ. ಎಲ್ಲರಿಗೂ ಟೊಪ್ಪಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ. ಶುರು ಮಾಡೋದಕ್ಕೆ ಮೊದಲು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಲ್ಲೇ ಪಕ್ಕದಲ್ಲಿರೋ ಬೆಲ್ಲನ್ನು ಪ್ರೆಸ್ ಮಾಡಿ. ನೀವು ತಿಳಿದಿರುವಂಥ ವಿಷಯ ಕೂಡ ಇರ್ಬೋದು, ಇನ್ನು ತಿಳಿಯದ ವಿಷಯ ಅಂತ ಹಾಕಿದ್ದಿ ಅಂತ ಬೈಬೇಡಿ. ಮಹಾತ್ಮ ಗಾಂಧಿಯವರು ಕೇವಲ ನಾಯಕರಾಗಿರಲಿಲ್ಲ, ಬದಲಾಗಿ ಅವರು ಫುಟ್ಬಾಲ್ ಪ್ರೇಮಿ ಮತ್ತು ಕೌಶಲ್ಯಪೂರ್ಣ ನೇಕಾರರು ಆಗಿದ್ದರು. ಸಾರ್ವಜನಿಕವಾಗಿ ಮಾತನಾಡಲು ಅವರಿಗೆ ಭಯವಿತ್ತು ಮತ್ತು ಅವರು ನೊಬೆಲ್ ಶಾಂತಿ ಪ್ರಶಸ್ತಿಗೆ ಹಲವು ಬಾರಿ ನಾಮನಿರ್ದೇಶನಗೊಂಡಿದ್ದರು. ಗಾಂಧೀಜಿಯವರ ಬಗ್ಗೆ 10 ಆಸಕ್ತಿದಾಯಕ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಮಹಾತ್ಮ ಗಾಂಧೀಜಿಯವರ ಬಗ್ಗೆ ತಿಳಿದಷ್ಟು ಕಡಿಮೆಯೇ. ಗಾಂಧೀಜಿಯವರ ಬಗ್ಗೆ ನಿಮಗೆ ಗೊತ್ತಿಲ್ಲದ 10 ಆಸಕ್ತಿದಾಯಕ ಸಂಗತಿಗಳನ್ನು ತಿಳಿದುಕೊಳ್ಳಿ. ಅಕ್ಟೋಬರ್ 2ರಂದು ನಾವು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನವನ್ನು ಆಚರಿಸುತ್ತೇವೆ. ಅವರ ಆಲೋಚನೆಗಳು, ಹೋರಾಟ ಮತ್ತು ಅವರ ಸಣ್ಣ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಅವರ ಸಂಪೂರ್ಣ ಹೆಸರು ಮೋಹನ್ ದಾಸ್ ಕರಮಚಂದ್ ಗಾಂಧಿ. ಮಹಾತ್ಮ ಗಾಂಧಿ ಎಂದರೆ ಶ್ರೇಷ್ಠ ಆತ್ಮ. ಈ ಬಿರುದನ್ನು ರವೀಂದ್ರನಾಥ್ ಟ್ಯಾಗೋರ್ ಅವರು ನೀಡಿದರು. ಗಾಂಧೀಜಿಗೆ ಜನರ ಮುಂದೆ ಮಾತನಾಡಲು ತುಂಬ ಭಯವಿತ್ತು, ಆದರೆ ಅವರು ಅಭ್ಯಾಸ ಮತ್ತು ಶ್ರಮದಿಂದ ಅದನ್ನು ನಿವಾರಿಸಿಕೊಂಡರು. ಮಹಾತ್ಮ ಗಾಂಧಿಯವರು ದಕ್ಷಿಣ ಆಫ್ರಿಕಾದಲ್ಲಿದ್ದಾಗ ಅವರು 2 ಫುಟ್ಬಾಲ್ ತಂಡಗಳನ್ನು ರಚಿಸಿದರು. ಗಾಂಧೀಜಿಯವರ ಅಹಿಂಸಾ ತತ್ವವು ನೆಲ್ಸನ್ ಮಂಡೇಲಾ ಅವರಂಥ ನಾಯಕರಿಗೆ ಅವರ ಹೋರಾಟದಲ್ಲಿ ಸ್ಫೂರ್ತಿ ನೀಡಿತು. ಅವರು ಒಳ್ಳೆಯ ಸುತ್ತುಗಾರ ಮತ್ತು ನೇಕಾರರಾಗಿದ್ದರು. ಅವರು ಬ್ರಿಟಿಷ್ ಬಟ್ಟೆಗಳ ವಿರುದ್ಧ ಖಾದಿಯನ್ನು ಭಾರತ ಸ್ವಾವಲಂಬನೆಯ ಸಂಕೇತವನ್ನಾಗಿ ಮಾಡಲು ಪ್ರಯತ್ನಿಸಿದರು. ಗಾಂಧೀಜಿಯವರನ್ನು 5 ಬಾರಿ ನೊಬೆಲ್ ಶಾಂತಿ ಪ್ರಶಸ್ತಿಗೆ ನಿರ್ದೇಶನ ಮಾಡಲಾಯಿತು, ಆದರೆ ಅವರಿಗೆ ಎಂದಿಗೂ ನೊಬೆಲ್ ಶಾಂತಿ ಪ್ರಶಸ್ತಿ ಲಭಿಸಲಿಲ್ಲ. ಏಕತೆಯನ್ನು ಉತ್ತೇಜಿಸಲು ಅವರು ತಮ್ಮ ಪ್ರಾರ್ಥನಾ ಸಭೆಗಳಲ್ಲಿ ವಿವಿಧ ಧರ್ಮಗಳ ಗ್ರಂಥಗಳನ್ನು ಓದುತ್ತಿದ್ದರು. ವ್ಯಕ್ತಿಯ ಮತ್ತು ರಾಷ್ಟ್ರೀಯ ಕಲ್ಯಾಣಕ್ಕೆ ಸ್ವಚ್ಛತೆ ಬಹಳ ಮುಖ್ಯ ಎಂದು ಗಾಂಧೀಜಿಯವರು ಹೇಳಿದರು. ಮಹಾತ್ಮ ಗಾಂಧೀಜಿಯವರು ಹಲವು ಪ್ರಮುಖ ಪುಸ್ತಕಗಳನ್ನು ಬರೆದಿದ್ದಾರೆ. ಅದರಲ್ಲಿ ಅವರ ಆತ್ಮಚರಿತ್ರೆ ದಿ ಸ್ಟೋರಿ ಆಫ್ ಮೈ ಎಕ್ಸ್ಪರಿಮೆಂಟ್ ವಿತ್ ಟ್ರುತ್ ಸಹ ಸೇರಿ ಅದು ಇಂದಿಗೂ ಜನರ ಮೇಲೆ ಪ್ರಭಾವ ಬೀರುತ್ತದೆ. ಗಾಂಧೀಜಿಯವರ ಅಂತಿಮ ಯಾತ್ರೆ 8 ಕಿಲೋಮೀಟರ್ ಉದ್ದವಿತ್ತು. ಇದು ಜನರು ಅವರನ್ನು ಎಷ್ಟು ಪ್ರೀತಿಸುತ್ತಿದ್ದರು ಮತ್ತು ಗೌರವಿಸುತ್ತಿದ್ದರು ಎಂಬುದು ತೋರಿಸುತ್ತದೆ. ಓಕೆ ಗೈಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ನಿಮಗೆ ಗೊತ್ತಿಲ್ಲದ ಸುದ್ದಿ ಯಾವುದಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಲವ್ ಯು ಸೋ ಮಚ್.